ಹಾಯ್ ನಮಸ್ಕಾರ ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ ಈ ನಿಮ್ಮ ತಿಪ್ಪೇಶ್ ಕನ್ನಡಿಗನ ಕಡೆಯಿಂದ. ಸೊ ನಾನು ಈಗ ಬಂದಿರ್ತಕ್ಕಂಥ ವಿಷಯ ಏನಪ್ಪಾ ಅಂತಂದ್ರೆ, ನಿನ್ನೆ ಸೂಪರ್ 8 T20 ವಿಶ್ವಕಪ್ ಸೂಪರ್ 8 ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಭಾರತ ಭರ್ಜರಿಯಾಗಿ ಜಯ ಗಳಿಸಿತು. ಸೊ ಅದ್ರ ಬಗ್ಗೆ ಒಂದೆರಡು ಮಾತಾಡ್ಬೇಕಂತ ಬಂದ್ವಿ. ಸೊ ಒಂದು ಅದ್ಭುತವಾದ ಆಟನ ಆಡಿ ಜಯ ಗಳಿಸಿದ್ರು ಭಾರತದವರು. ಸೊ ಅದಕ್ಕೆ ಪ್ರಮುಖ ಕಾರಣಕರ್ತರಾಗಿರ್ತಕ್ಕಂಥವ್ರು ಅಂದ್ರೆ, ಸೊ ಇಬ್ರು ಆಟಗಾರನ ನಾವು ನೆನೆಸಲೇಬೇಕು. ಒಬ್ರು ಜಸ್ಪ್ರೀತ್ ಬುಮ್ರಾ, ಇನ್ನೊಬ್ರು ಸಂಜು ಸ್ಯಾಮ್ಸನ್. ಜಸ್ಪ್ರೀತ್ ಬುಮ್ರಾದವರು ಕೊನೆ 2 ಓವರಲ್ಲಿ ತುಂಬಾ ಕಂಟ್ರೋಲಿಂಗ್ ಮಾಡಿದ್ರು. ಬಟ್ 30 ಸಮಥಿಂಗ್ ರನ್ಸ್ ಹೊಡ್ಸ್ಕೊಂಡ್ರು, 38 ರನ್ ಏನೋ ಹೊಡ್ಸ್ಕೊಂಡ್ರು. ಬಟ್ ಆದ್ರೂ ಅವರು 2 ವಿಕೆಟ್, ಪ್ರಮುಖ 2 ವಿಕೆಟ್, ಸಿಮ್ರನ್ ಹೆಟ್ಮೇಯರ್ ವಿಕೆಟ್ ತೆಗಿಲಿಲ್ಲ ಅಂದಿದ್ರೆ ಸೊ ಇನ್ನೂ 200+ ಸ್ಕೋರ್ ಹೋಗೋ ಚಾನ್ಸಸ್ ಇತ್ತು. ಅದ್ರ ಜೊತೆಗೆ 196 ರನ್ಸ್ ನ ಇವರು ಇಂಡಿಯಾದವರು ಚೇಸ್ ಮಾಡಿ ಗೆದ್ರು. ಸೊ ಆ ಗೆಲುವಿನಲ್ಲಿ ಪ್ರಮುಖ ಪಾತ್ರ ಯಾರಪ್ಪ ಅಂತಂದ್ರೆ ಸಂಜು ಸ್ಯಾಮ್ಸನ್, ಒಬ್ಬ ಅನುಭವಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್. ಭಾರತದ ಪರ 11 ವರ್ಷಗಳಿಂದ ಆಡ್ತಾ ಇದ್ದಾರೆ. ಬಟ್ ಅವ್ರಿಗೆ ಕಾಯಂ ಆಟಗಾರ ಸ್ಥಾನ ಇನ್ನೂ ಸಿಕ್ಕಿಲ್ಲ. ಸೊ ಯಾಕೆ ಸಿಕ್ಕಿಲ್ಲ ಅಂತಂದ್ರೆ, ವಿಕೆಟ್ ಕೀಪರ್ ಆಗಿ 2015ರಲ್ಲಿ ಆಲ್ರೆಡಿ ಬಂದ್ರು. 15ರಿಂದ 19 ತನಕ ಸೊ ನಮ್ಮ ಮಹೇಂದ್ರ ಸಿಂಗ್ ಧೋನಿ ಅವರು ಇದ್ರು. 19 ಟೈಮಲ್ಲಿ ಆಲ್ರೆಡಿ ರಿಷಬ್ ಪಂತ್ ಅವರು ತುಂಬಾ ಸ್ಟ್ರಾಂಗ್ ಆಗಿ ನೆಲೆಯೂರಿದ್ರು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ. ಸೊ ಹಂಗಾಗಿ ಇವ್ರಿಗೊಂದು ಅವಕಾಶ ಸಿಕ್ಕಿರ್ಲಿಲ್ಲ. ಸೊ ಒಬ್ಬ ನುರಿತ ಒಂದು ತಾಂತ್ರಿಕವಾಗಿ ತುಂಬಾ ಕೌಶಲ್ಯಯುತ ಬ್ಯಾಟ್ಸ್ಮನ್ ಆಗಿರ್ತಕ್ಕಂಥ ಸಂಜು ಸ್ಯಾಮ್ಸನ್ ಅವರ ಅನುಭವ ಸೊ ನಿನ್ನೆ ದಿನ ತುಂಬಾ ಯೂಸ್ಫುಲ್ ಆಯ್ತು. ನೋಡಿ, ಎಲ್ಲೂ ಅವರು ಒಂದು ಸಿಂಗಲ್ ಚಾನ್ಸ್ ತಗೊಂಡಿಲ್ಲ, ಡ್ರಾಪ್ ಆಗಿಲ್ಲ, ಏನಿಲ್ಲ. ಸೊ ಎಲ್ಲಿ ಯಾವ ಒಂದು ಓವರ್ ಅಲ್ಲಿ ಒಂದು ಬೌಂಡ್ರಿ ಹೊಡೆದು ಆರಾಮಾಗಿ ಸಿಂಗಲ್ಸ್ ತಗೊಂಡು ಇನ್ನೊಬ್ರು ಸ್ಟ್ರೈಕ್ ರೇಟ್ ರೊಟೇಟ್ ಮಾಡ್ತಾ ತುಂಬಾ ಚೆನ್ನಾಗಿ ಆಟ ಆಡಿದ್ರು. ಇವರು ಒಂದು ಆಟದಿಂದ ಸೊ ವೆಸ್ಟ್ ಇಂಡೀಸ್ ವಿರುದ್ಧ ಭಾರತ ಜಯ ಗಳಿಸ್ತು ಅಂತಾನೆ ಹೇಳ್ಬೋದು. ಇವ್ರನ್ನ ನೋಡಿ, ನಮಿಬಿಯಾ ವಿರುದ್ಧ ಬಿಟ್ರೆ ಲೀಗ್ ಮ್ಯಾಚ್ ಅಲ್ಲಿ ಸಹ 3 ಮ್ಯಾಚ್ ಆಡಿಸ್ಲಿಲ್ಲ ಇವ್ರನ್ನ. ಅದ್ರ ಜೊತೆ ಸೌತ್ ಆಫ್ರಿಕಾ ವಿರುದ್ಧ ಸಹ ಇವ್ರನ್ನ ಆಡಿಸ್ಲಿಲ್ಲ. ಸೌತ್ ಆಫ್ರಿಕಾ ವಿರುದ್ಧ ನಾನೇ ಮಾತಾಡಿದ್ದೀನಿ. ಸೊ ಈ ಒಂದು ಗೌತಮ್ ಗಂಭೀರ್ ಅವ್ರಿಗೆ ಸಂಜು ಸ್ಯಾಮ್ಸನ್, ಕುಲ್ದೀಪ್ ಯಾದವ್ನ ಆಡಿಸ್ಲೇಬೇಕಂತ. ಯಾಕಂತಂದ್ರೆ ಅವ್ರದ್ದು ಅವಶ್ಯಕತೆ ಭಾರತ ದೇಶಕ್ಕೆ ಇದೆ ಈಗ ಪ್ರಸ್ತುತ ಅಂತಂದೇಳಿ. ಯಾಕಂದ್ರೆ ನೋಡಿ, ಅಭಿಷೇಕ್ ಶರ್ಮಾ ಅವರಿಂದ ನಿನ್ನೆ ಏನಾದ್ರು ಮ್ಯಾಚ್ ಸೋತಿದ್ರೆ ಇಡೀ ಖಳನಾಯಕ ಆಗ್ತಿದ್ರು ನಮ್ಮ ಭಾರತೀಯರ ಕಣ್ಣಿಗೆ ಮಿಸ್ಟರ್ ಅಭಿಷೇಕ್ ಶರ್ಮಾ ಅವರು. ಫಸ್ಟ್ ಬುಮ್ರಾ ಅವ್ರ ಓವರ್ ಅಲ್ಲಿ ಒಂದು ಕ್ಯಾಚ್ ಬಿಟ್ರು ಶೈನ್ ಹೋಪ್ದು. ಅದಾದ್ಮೇಲೆ ಮೇ ಬಿ ಪವೆಲ್ ಅನ್ಸುತ್ತೆ, ಹರ್ಷದೀಪ್ ಸಿಂಗ್ ಅವ್ರ ಬೌಲಿಂಗ್ ಅಲ್ಲೂ ಸಹ ಒಂದು ಕ್ಯಾಚ್ ಬಿಟ್ರು. ಮತ್ತೆ ರನ್ಔಟ್ ಚಾನ್ಸಸ್ ಮಿಸ್ ಆಯ್ತು. ವರುಣ್ ಚಕ್ರವರ್ತಿ ಕಡೆಯಿಂದ ರನ್ಔಟ್ ಚಾನ್ಸ್ ಮಿಸ್ ಆಯ್ತು. ತಿಲಕ್ ವರ್ಮಾ ಅವ್ರ ಕಡೆಯಿಂದನೂ ಒಂದು ಕ್ಯಾಚ್ ಮಿಸ್ ಆಯ್ತು. ಸೊ ತುಂಬಾ ಫೀಲ್ಡಿಂಗ್ ಅಲ್ಲಿ ಲೂಪ್ಸ್ ಬಂದು ನಮ್ಮವು. ಬಟ್ ಆದ್ರೂನು ಸೊ ಮ್ಯಾಚ್ ಗೆಲ್ತು. ಮ್ಯಾಚ್ ಗೆಲ್ಲ ಕಾರಣ ನಮ್ಮ ಕೇರಳ ಹುಡುಗ ಸಂಜು ಸ್ಯಾಮ್ಸನ್ ಅವ್ರ ಕಡೆಯಿಂದ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಸೊ ಗೌತಮ್ ಗಂಭೀರ್ ಅವ್ರಿಗೆ ಇವಾಗ್ಲಾದ್ರೂ ಅರ್ಥ ಆಯ್ತು ಅನ್ಸುತ್ತೆ, ಅನುಭವಸ್ಥರು ಬ್ಯಾಟ್ಸ್ಮನ್ಗಳು ಅಥವಾ ಅನುಭವಸ್ಥ ಬೌಲರ್ಗಳು ಸೊ ತಂಡದಲ್ಲಿದ್ರೆ ಸೊ ಎಷ್ಟೊಂದು ಯೂಸ್ಫುಲ್ ಆಗುತ್ತೆ ಅಂತಂದೇಳಿ. ಸೊ ಅವರ ಒಂದು ಕೋಚಿಂಗ್ ಸ್ಟಾರ್ಟ್ ಆದ್ಮೇಲೆ ಬಂದಿರ್ತಕ್ಕಂಥ ಯಾವ ಬ್ಯಾಟ್ಸ್ಮನ್ ಆಗ್ಲಿ ಬೌಲರ್ ಆಗ್ಲಿ ಈಗ ಸದ್ಯ T20 ಒಳಗಡೆ ಮಿಂಚ್ತಾ ಇಲ್ಲ. ಅದ್ರ ಜೊತೆಗೆ ಅಭಿಷೇಕ್ ಶರ್ಮಾ ಅವ್ರು ಬಿಟ್ರೆ ಯಾರು ಇಲ್ಲ ಅನ್ಸುತ್ತೆ. ಮೇ ಬಿ ತಿಲಕ್ ವರ್ಮಾ, ಅಭಿಷೇಕ್ ಶರ್ಮಾ ಇರ್ಬೇಕು. ಇಲ್ಲ, ತಿಲಕ್ ವರ್ಮಾ ದ್ರಾವಿಡ್ ಅಂಡರ್ ಅಲ್ಲೇ ಬಂದಿದ್ದು, ಇವರು ಅವರೇ ಬಂದಿದ್ದು. ಬಟ್ ಆದ್ರೂ ಅವರು ಒಂದು ಮ್ಯಾನುಫ್ಯಾಕ್ಚರಿಂಗ್ ಏನೋ ವರ್ಕೌಟ್ ಆಗ್ತಾ ಇಲ್ಲ. ಅನುಭವಸ್ಥರು ಬೇಕಂತ ಬಿಟ್ಟಿದ್ದಾರೆ. ಬಟ್ ಆದ್ರೂ ಈಗ್ಲೂ ಸಹ ಸೊ ಅಭಿಷೇಕ್ ಶರ್ಮಾ ಅವರು ಡ್ರಾಪ್ ಮಾಡಿ ಸೊ ನೆಕ್ಸ್ಟ್ ಮ್ಯಾಚ್ಗೆ ಓಪನಿಂಗ್ ಕಿಶನ್ ಹಾಗೂ ಸಂಜು ಸ್ಯಾಮ್ಸನ್ ಆಡಿಸಿ ಒನ್ ಡೌನ್ ಅಲ್ಲಿ ಅಕ್ಷರ್ ಪಟೇಲ್ ತಗೊಂಡ್ಬಂದು ಸೊ ಅಭಿಷೇಕ್ ಶರ್ಮಾ ಅವ್ರ ಪ್ಲೇಸ್ ಅಲ್ಲಿ ಒಬ್ಬ ಎಕ್ಸ್ಟ್ರಾ ಬೌಲರ್ ಆಗಿ ಕುಲ್ದೀಪ್ ಯಾದವ್ ಆಡಿಸಿದ್ರೆ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಇಂಗ್ಲೆಂಡ್ ವಿರುದ್ಧ ತುಂಬಾ ಚೆನ್ನಾಗಿ ಸೊ ಇಂಡಿಯಾ ಗೆಲ್ಲೋದಕ್ಕೆ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಯಾಕಂದ್ರೆ ಕುಲ್ದೀಪ್ ಯಾದವ್ ಸ್ಪಿನ್ಗೆ ಇಂಗ್ಲೆಂಡ್ ಬ್ಯಾಟ್ಸ್ಮನ್ ಅಷ್ಟೊಂದು ಲೀಲಾಜಾಲವಾಗಿ ರನ್ ಹೊಡಿಯಕ್ ಆಗಲ್ಲ. ಸೊ ಬೌಲಿಂಗ್ ಅಲ್ಲಿ ಕಂಟ್ರೋಲಿಂಗ್ ಇದೆ. ಬುಮ್ರಾ ಚೆನ್ನಾಗೇ ಮಾಡ್ತಾರೆ, ಹರ್ಷದೀಪ್ ಚೆನ್ನಾಗೇ ಮಾಡ್ತಾರೆ. ಆದ್ರೂ ಸೊ ಒಂದು ಫಾಸ್ಟ್ ಬೌಲರ್ಗೆ ಅವ್ರು ಚೆನ್ನಾಗಿ ಆಡ್ತಾರೆ ಯುರೋಪಿಯನ್ ಕಂಟ್ರಿ ಅಂತ ಎಲ್ರಿಗೂ ಗೊತ್ತಿದೆ. ಹಂಗಾಗಿ ಅದ್ರ ಜೊತೆಗೆ ಇವ್ರನ್ನೇನಾದ್ರೂ ಕುಲ್ದೀಪ್ ಯಾದವ್ ಆಡಿಸಿದ್ರೆ ಒಂದು ಒಳ್ಳೆ ರಿಸಲ್ಟ್ ಬರುತ್ತಂತ ನನ್ನ ಎಕ್ಸ್ಪೆಕ್ಟೇಷನ್. ಬಟ್ ಆಡ್ಸೋದು ಡೌಟ್ ಅನ್ಸುತ್ತೆ. ನಮ್ ಗೌತಮ್ ಗಂಭೀರ್ ಸಾಹೇಬ್ರು ಹಾಗೂ ಸೂರ್ಯಕುಮಾರ್ ಯಾದವ್ ಅವರು ಆಡ್ಸೋದು ಡೌಟ್ ಅನ್ಸುತ್ತೆ. ಸೊ ನೋಡ್ಬೇಕು. ಎನಿವೆ, ನಿನ್ನೆ ಒಂದು ಚೆನ್ನಾಗ ಎಲ್ಲ ಸಂಯೋಜಿತವಾಗಿ ಆಟ ಆಡಿ
ಗೆದ್ರು. ಅದು ಪ್ರೆಷರ್ ಅಲ್ಲಿ ಸಂಜು ಸ್ಯಾಮ್ಸನ್, ತಿಲಕ್ ವರ್ಮಾ ತುಂಬಾ ಚೆನ್ನಾಗಿ ಆಡಿದ್ರು. ಸೊ ಸೂರ್ಯಕುಮಾರ್ ಯಾದವ್ ಅವರು ಪಾರ್ಟ್ನರ್ಶಿಪ್ ಚೆನ್ನಾಗಿ ಬೆಳೆಸಿದ್ರು. ಬಟ್ ಇಶಾನ್ ಕಿಶನ್ ಎನಿವೆ ಸೊ ಕಡಿಮೆ ಸ್ಕೋರ್ ಹೊಡೆದ್ರು. ಬಟ್ ತುಂಬಾ ಬೇಸರದ ಸಂಗತಿ ಏನಂದ್ರೆ ಅಭಿಷೇಕ್ ಶರ್ಮಾ ಅವರು ಮತ್ತೆ ಅದೇ ರಾಗ ಅದೇ ಆಡೋದಕ್ಕೆ ಒಂದು 50 ಹೊಡೆದು ಸೊ ಅದಾದ್ಮೇಲೆ ನಿನ್ನೆ ಮ್ಯಾಚ್ ಅಲ್ಲಿ ಮತ್ತೆ ಫೇಲ್ ಆಗ್ಯಾರೆ. ನೋಡ್ಬೇಕು ನೆಕ್ಸ್ಟ್ ಸೆಮಿಫೈನಲ್ ಅಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಗೆದ್ದ ತರನೇ ಇಂಗ್ಲೆಂಡ್ ಮೇಲೆ ಗೆಲ್ಲಲಿ ಅಂತ ನಾನು ಆಶಿಸ್ತಾ ಇದ್ದೀನಿ. ಸೊ ಆ ಮ್ಯಾಚ್ ಈಡನ್ ಗಾರ್ಡನ್ ಅಲ್ಲ, ಸಾರಿ, ವಾಂಖಂಡೆಯಲ್ಲಿ ನಡೆಯುತ್ತೆ. ವಾಂಖಂಡೆ ಕ್ರೀಡಾಂಗಣದಲ್ಲಿ ಗೆದ್ದು ಸೊ ಅಹಮದಾಬಾದ್ಗೆ ಪ್ರಯಾಣ ಬೆಳೆಸಲಿ ಅಂತ ಹೇಳ್ತಾ ಸೊ ನನ್ನ ಒಂದೆರಡು ಮಾತುಗಳು ಮುಗಿಸ್ತಾ ಇದ್ದೀನಿ. ಜೈ ಜೈ ಕರ್ನಾಟಕ.